ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸ್ನೇಹಿತರೆ ನಮಸ್ಕಾರ. ಅಶ್ವವೇಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸುರಭಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾ ಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಸ್ಮಹೆ. ಈ ಶ್ಲೋಕವನ್ನ ಬಹುತೇಕ ಹಿಂದೂಗಳು ತಮ್ಮ ಮಕ್ಕಳಿಗೆ ಹೇಳ್ಕೊಟ್ಟೇ ಇರ್ತಾರೆ. ಇದರ ಅರ್ಥ ಇಷ್ಟೇ: ನಿರ್ಮಲವಾದ ಸ್ಫಟಿಕದಂತಹ ಸಕಲ ವಿದ್ಯಾಜ್ಞಾನಕ್ಕೂ ಹಯಗ್ರೀವರೇ ಮೂಲ. ಹಾಗಾಗಿ ಅವರ ಪ್ರಾರ್ಥನೆಯಿಂದ ಅಂತಹ ಮೇರು ವಿದ್ಯಾ ಜ್ಞಾನ ಲಭಿಸಲಿ ಎನ್ನುವುದೇ ಇದರ ಅರ್ಥ. ಹಾಗಾದ್ರೆ ಹಯಗ್ರೀವ ಸ್ವಾಮಿಯ ಆರಾಧನೆ ನಿಜಕ್ಕೂ ಅಷ್ಟೊಂದು ಶ್ರೇಷ್ಠನಾ? ಅದರಲ್ಲೂ ನವರಾತ್ರಿಯಲ್ಲೇ ಯಾಕೆ ಹಯಗ್ರೀವ ಸ್ವಾಮಿಯ ಪೂಜೆಯನ್ನ ವಿಶೇಷವಾಗಿ ಮಾಡಬೇಕು? ಇಷ್ಟಕ್ಕೂ ಹಯಗ್ರೀವ ಸ್ವಾಮಿಯ ರೋಚಕ ಹಿನ್ನೆಲೆ ಏನು? ಈ ಸ್ವಾಮಿಯ ಆರಾಧನೆಯಿಂದ ಸರ್ವ ಸಂಕಷ್ಟಗಳು ಹೇಗೆ ಮೇಣದಂತೆ ಕರಗುತ್ತವೆ ಎನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ. ಭಾರತೀಯ ಪುರಾಣಗಳಲ್ಲಿ ವಿಷ್ಣುವಿನ ಅವತಾರವಾದ ಹಯಗ್ರೀವ ಅವತಾರಕ್ಕೆ ವಿಶೇಷ ಮಹತ್ವವಿದೆ. ಹೆಸರೇ ಸೂಚಿಸುವಂತೆ ವಿಷ್ಣುವಿನ ಹಯಗ್ರೀವ ಅವತಾರ ಮನುಷ್ಯನ ದೇಹ, ಕುದುರೆಯ ತಲೆ ಹೊಂದಿದೆ. ವೈಷ್ಣವ ಸಂಪ್ರದಾಯದಲ್ಲಂತೂ ಹಯಗ್ರೀವರಿಗೆ ವಿಶೇಷ ಸ್ಥಾನವಿದ್ದು, ಪವಿತ್ರ ಗ್ರಂಥಗಳ ಅಧ್ಯಯನ ಆರಂಭಕ್ಕೂ ಮುನ್ನ ಹಯಗ್ರೀವನನ್ನ ಪ್ರಾರ್ಥಿಸಲಾಗುತ್ತೆ. ಶ್ರಾವಣ ಮಾಸದಲ್ಲಿ ಬರುವ ಪೌರ್ಣಿಮೆಯಂದು ಹಯಗ್ರೀವ ಜಯಂತಿಯನ್ನ ಆಚರಿಸಲಾಗುತ್ತದೆ. ಉಪಾಸ್ಮಹೇ ಹಯಗ್ರೀವ ಉಪಾಸ್ಮಹೇ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಇದಲ್ಲದೆ ಮಹಾನವಮಿಯಂದು ಹಯಗ್ರೀವನನ್ನ ವಿಶೇಷವಾಗಿ ಪೂಜಿಸಲಾಗುತ್ತದೆ. ಇದಕ್ಕೆ ಕೂಡ ಒಂದು ಬಲವಾದ ಕಾರಣವಿದೆ. ಪುರಾಣಗಳ ಪ್ರಕಾರ ಸೃಷ್ಟಿಯ ಪ್ರಾರಂಭದಲ್ಲಿ ಮಧುಕೈಟಭರೆಂಬ ಇಬ್ಬರು ರಾಕ್ಷಸರು ಬ್ರಹ್ಮನಿಂದ ವೇದಗಳನ್ನ ಕದಿಯುತ್ತಾರೆ. ವೇದಗಳನ್ನ ರಕ್ಷಿಸಲು ವಿಷ್ಣು ಹಯಗ್ರೀವ ಅವತಾರ ಪಡೆಯಬೇಕಾಗುತ್ತದೆ. ಇನ್ನು ಈ ಅವತಾರದಲ್ಲಿ ಒಂದು ವಿಶೇಷತೆ ಇದೆ. ಅದುವೇ ಮಹಾವಿಷ್ಣುವಿಗೆ ಕುದುರೆ ಮುಖ ಇರುವುದು. ಈ ಬಗ್ಗೆ ಹೇಳ್ಬೇಕಂದ್ರೆ, ಮಧುಕೈಟಭರೆಂಬ ರಾಕ್ಷಸರು ಬ್ರಹ್ಮನಿಂದ ವೇದಗಳನ್ನ ಕದ್ದು ರಾಕ್ಷಸ ಪ್ರವೃತ್ತಿಗಳಿಗನುಗುಣವಾಗಿ ಋಷಿ ಮುನಿಗಳನ್ನ ನಾಶ ಮಾಡ್ತಾರೆ. ಸುರರೊಡನೆ ಕಾದಾಟ ನಡೆಸ್ತಾರೆ. ಇಂತಹ ಪರಿಸ್ಥಿತಿಗಳಲ್ಲಿ ದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟು ಮಹಾವಿಷ್ಣು ಮಧುಕೈಟಭರೊಂದಿಗೆ ಯುದ್ಧ ನಡೆಸ್ತಾನೆ. ಸುದೀರ್ಘ ಅವಧಿಯವರೆಗೆ ಅಸುರನೊಂದಿಗೆ ಸೆಣಸಿದ ಶ್ರೀಮನ್ನಾರಾಯಣನಿಗೂ ಬಳಲಿಕೆಗಳು ಮೂಡಿತ್ತು. ಹೀಗಾಗಿ ವೈಕುಂಠಕ್ಕೆ ಹಿಂದಿರುಗುವ ಮಹಾವಿಷ್ಣುವು ಕೈಯಲ್ಲಿದ್ದ ಧನಸ್ಸನ್ನೇ ದಿಂಬನ್ನಾಗಿಸಿಕೊಂಡು ಯೋಗ ನಿದ್ರೆಗೆ ಜಾರ್ತಾರೆ. ಈ ಸಮಯದಲ್ಲೇ ದೇವತೆಗಳೆಲ್ಲ ಧನಸ್ಸಿನ ಝೇಂಕಾರ ಮಾಡಿ ವಿಷ್ಣುವನ್ನ ಎಚ್ಚರಗೊಳಿಸಲು ಯತ್ನಿಸ್ತಾರೆ. ಆ ಕ್ಷಣದಲ್ಲಿ ನಡೆದ ಅಚಾತುರ್ಯದಿಂದ ಆ ಧನಸ್ಸಿನ ಕಂಬಿ ಯೋಗ ನಿದ್ರೆಯಲ್ಲಿದ್ದ ವಿಷ್ಣುವಿನ ಕತ್ತನ್ನ ಕೊಯ್ದು ಬಿಡುತ್ತದೆ. ವಿಷ್ಣುವಿನ ಕುತ್ತಿಗೆಯೇ ಇಲ್ಲದಂತಹ ಪರಿಸ್ಥಿತಿ ದೇವತೆಗಳನ್ನ ಕಂಗಾಲಾಗಿಸಿತು. ಆಗ ಸಹಾಯಕ್ಕೆ ಬಂದದ್ದು ಮಹಾಮಾಯೆ ದೇವಿಯಾದ ದುರ್ಗೆ. ದೇವತೆಗಳಿಗೆ ಭರವಸೆ ಇತ್ತ ತಾಯಿ ದುರ್ಗೆಯು ಶ್ವೇತಾಹಯದ ಮುಖವೊಂದನ್ನ ವಿಷ್ಣುವಿನ ದೇಹಕ್ಕೆ ತಂದಿಡಲು ಅಣತಿ ಇತ್ತಳು. ತದನಂತರ ಯೋಗ ನಿದ್ರೆಯಿಂದ ಹೊರಬಂದ ವಿಷ್ಣು ಮಧುಕೈಟಭರನ್ನ ಸಂಹರಿಸಿ ವೇದಗಳನ್ನ ಸಂರಕ್ಷಿಸಿದ. ಅಂದಿನಿಂದಲೇ ನವರಾತ್ರಿ ವೇಳೆಯಲ್ಲಿ ಹಯಗ್ರೀವ ಉಪವಾಸಕ್ಕೆ ಹೆಚ್ಚು ಮಹತ್ವ ಇದೆ ಎನ್ನುವುದು ಪುರಾಣದಲ್ಲಿರುವ ಉಲ್ಲೇಖವಾಗಿದೆ. ನವರಾತ್ರಿ ವೇಳೆಯಲ್ಲಿ ಹಯಗ್ರೀವ ಉಪಾಸನೆಗೆ ಹೆಚ್ಚು ಮಹತ್ವದ ಇದೆ ಅನ್ನೋದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಇನ್ನು ಈ ಹಯಗ್ರೀವ ಸ್ವಾಮಿಯನ್ನ ಲಕ್ಷ್ಮೀ ಸಮೇತ ಶ್ರದ್ಧೆ ಭಕ್ತಿಯಿಂದ ನವರಾತ್ರಿಗಳಲ್ಲಿ ಪೂಜಿಸಿದರೆ ಸಕಲ ಸಂಕಷ್ಟಗಳಿಂದ ಭಕ್ತರು ಪಾರಾಗ್ತಾರೆ ಎನ್ನುವುದು ಅನಾದಿ ಕಾಲದಿಂದಲೂ ಇರುವ ನಂಬಿಕೆ. ಸ್ನೇಹಿತರೆ, ಇದು ಮಹಾವಿಷ್ಣುವಿನ ಹಯಗ್ರೀವ ಸ್ವಾಮಿಯ ಅವತಾರವಾದ ರೋಚಕ ಕಹಾನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಶ್ವವೇಗ ನ್ಯೂಸ್. ಜ್ಞಾನಾನಂದಮಯಂ ದೇವಂ
निर्मलस्फटिकाकृतिम् आधारं सर्वविद्यानां हयग्रीवम् उपास्महे